ಎವ್ರಿಬಡಿ, ನಿಮ್ಮೆಲ್ರಿಗೂ ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ಒಂದು ಹೊಸ ಎಕ್ಸ್ಪೆರಿಮೆಂಟ್ನ ನಾವು ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ, ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ಪ್ರತಿ ತಿಂಗಳು ನಾವು ಒಂದು ಇನ್ವೆಸ್ಟರ್ಸ್ ಮೀಟ್ ಅಂತ, ಮಿಲಿಯನರ್ಸ್ ಮೀಟ್ ಅಂತ ಮಾಡ್ತಾ ಇರ್ತೀವಿ. ಹೊಸ ಹೊಸ ವಿಷಯಗಳ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ನ್ಯೂ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇದೇ ಒಂದು ಪ್ರೋಗ್ರಾಮ್ನ ನಾವು ಬಹಳಷ್ಟು ಜನರಿಗೆ ಇನ್ವೈಟ್ ಮಾಡ್ತೀವಿ. ಬಟ್ ಎಲ್ರಿಗೂ ಫಿಸಿಕಲಾಗಿ ಬಂದು ಅಟೆಂಡ್ ಆಗ್ಬೇಕಂತ ಆಸೆ ಇದ್ದರೂ ಸಹ ನಾನಾ ಕಾರಣಗಳಿಂದ ಬಂದು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ವಿ ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಅ ನ್ಯೂ ಥಿಂಗ್ಸ್. ದಟ್ ಈಸ್, ಯಾರ್ಯಾರಿಗೆ ಇಂಥ ಒಂದು ಕಾರ್ಯಕ್ರಮ ಬರೋಕ್ಕಾಗಿಲ್ಲ ಅವರಿಗೆ ನಾವು ಈ ಥರ ಒಂದು ಆನ್ಲೈನಲ್ಲಿ ನಿಮಗೆ ಅದೇ ಒಂದು ಕಂಟೆಂಟ್ ಇರುವಂಥ ಒಂದು ವಿಡಿಯೋ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಒಂದು ವಿಡಿಯೋಗಳನ್ನ ನೋಡಿ ನಿಮ್ಮ ಒಂದು ಫೀಡ್ಬ್ಯಾಕ್ನ, ರಿವ್ಯೂನ ನಮಗೆ ಕಳಿಸ್ಕೊಡಿ. ಸೊ ಫ್ಯೂಚರಲ್ಲಿ ಈ ಥರ ಬಹಳಷ್ಟು ವಿಡಿಯೋಗಳನ್ನ, ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಮಗೆ ಅದು ಸಹಾಯ ಆಗುತ್ತೆ. ಸೊ ಇವತ್ತು ನಾನು ಮಾತಾಡ್ತಾ ಇರುವಂಥ ಒಂದು ಟಾಪಿಕ್ ಏನಪ್ಪ ಅಂದರೆ, ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸು ಅವರು ಇನ್ವೆಸ್ಟ್ಮೆಂಟ್ನ ಶುರು ಮಾಡಿದ್ದಾರೆ. ಕೆಲವರು 2 years ಬ್ಯಾಕ್ ಶುರು ಮಾಡಿದ್ದಾರೆ, ಕೆಲವರು 5 years ಬ್ಯಾಕ್ ಮಾಡಿದ್ದಾರೆ, ಕೆಲವರು 10 years ಬ್ಯಾಕಿಂದ ಶುರು ಮಾಡಿದ್ದಾರೆ. ಬಹಳಷ್ಟು ಜನರ ಒಂದು ಪ್ರಶ್ನೆ ಏನಂದರೆ, ಲಾಸ್ಟ್ 1-2 ವರ್ಷದಿಂದ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾರೆ ಅವ್ರದ್ದು ಬಹಳಷ್ಟು ರಿಟರ್ನ್ಸು ಕೆಲವೊಂದು ನೆಗೆಟಿವಲ್ಲಿದೆ, ಇನ್ನೂ ಕೆಲವರು ರಿಟರ್ನ್ಸ್ ಬಂದ್ಬಿಟ್ಟು ಆವ್ರೇಜ್ ಆಗಿ ಒಂದು 2-3% ಗ್ರೋತ್ನ ಮಾತ್ರ ತೋರಿಸಿದೆ. ಸೊ ಹೊಸ ಇನ್ವೆಸ್ಟರ್ಸ್ಗಳಿಗೆ ಇದು ಒಂದು ಡಿಮೋಟಿವೇಶನ್. ಯಾಕಂದರೆ ನಾವು ಇದೇ ಒಂದು ಹಣನ ಆಡಿ ಅಥವಾ ಬೇರೆದರಲ್ಲಿ ಮಾಡಿದರೆ ಇವತ್ತು ಒಂದು ಒಳ್ಳೆ ರಿಟರ್ನ್ ಬಂದಿರೋದು, SIPನಲ್ಲಿ ನೆಗೆಟಿವ್ ರಿಟರ್ನ್ ಬಂದಿರೋದ್ರಿಂದ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಏನು ಮಾಡಬೇಕು, ಈಗಿರುವಂಥ SIPನ ಸ್ಟಾಪ್ ಮಾಡಬೇಕಾ ಅಥವಾ ಬೇರೆ ಒಂದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೇಕಂತ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ಅದರದ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಮೊದಲನೇದಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಮೈಂಡಲ್ಲಿ ಏನು ಒಂದು ಕಾನ್ಸೆಪ್ಟ್ನ, ಆಬ್ಜೆಕ್ಟ್ನ ಇಟ್ಕೊಂಡಿದ್ವಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ನಾರ್ಮಲಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ಮೆಲ್ರಿಗೂ ಒಂದು ಮೈಂಡಲ್ಲಿ ಏನಿರುತ್ತಪ್ಪ ಅಂದರೆ, ವಿ ಆಲ್ ವಾಂಟ್ ಟು ಕ್ರಿಯೇಟ್ ಅ ವೆಲ್ತ್ ಫಾರ್ ಲಾಂಗ್ ಟರ್ಮಲ್ಲಿ ಒಂದು ವೆಲ್ತ್ನ ಕ್ರಿಯೇಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ವಿ ಆಲ್ ವಾಂಟ್ ಟು ಬಿ ವೆಲ್ದಿ. ಸೊ ಹೌ ಟು ಬಿಕಮ್ ವೆಲ್ದಿ ಅನ್ನೋದು ಪ್ರಶ್ನೆ ಬಂದಾಗ ನಮ್ಗೆಲ್ರೂ ಗೊತ್ತಿದೆ, ನಾವು ಸುಮಾರು ಸೆಮಿನಾರ್ಗಳಲ್ಲಿ, ವರ್ಕ್ಶಾಪಲ್ಲಿ ಹೇಳಿರ್ತೀವಿ, ಬಿಕಮಿಂಗ್ ವೆಲ್ದಿ ಈಸ್ ಮೋಸ್ಟ್ ಈಸಿ. ಹೇಗೆ ನೋಡಿ, ಎಲ್ರಿಗೂ ಸಂಪಾದನೆ ಇರುತ್ತೆ. ಸಂಪಾದನೆಯಲ್ಲಿ ಒಂದಿಷ್ಟು ದುಡ್ಡನ್ನ ನಾವು ಕೂಡಿಟ್ರೆ, ಖರ್ಚನ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಹಣ ನಾವು ಕೂಡಿಟ್ರೆ, ಲಾಂಗ್ ಟರ್ಮಲ್ಲಿ, ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ಲಾಂಗ್ ಟರ್ಮಲ್ಲಿ ಪವರ್ ಆಫ್ ಕಂಪೌಂಡಿಂಗಲ್ಲಿ, ಈವನ್ ಅದು 9% ಆಗಿರ್ಬೋದು, 10% ಆಗಿರ್ಬೋದು, 12% ಆಗಿರ್ಬೋದು, ಅಥವಾ 15% ಆಗಿರ್ಬೋದು, ನೋಡ್ತಾ ಇದ್ದಂಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಕ್ರಿಯೇಟ್ ಲಾಟ್ ಆಫ್ ವೆಲ್ತ್. ಇದನ್ನ ಪವರ್ ಆಫ್ ಕಂಪೌಂಡಿಂಗ್ನ ಐನ್ಸ್ಟೀನ್ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿರೋದಕ್ಕೇನಂದ್ರೆ, ಲಾಂಗ್ ಟರ್ಮಲ್ಲಿ ಯುವರ್ ಮನಿ ಸ್ಟಾರ್ಟ್ ಗ್ರೋಯಿಂಗ್ ವೆರಿ ಬಿಗ್. ಸೊ ಆಟೋಮೆಟಿಕ್ಲಿ ವಿ ಬಿಕಮ್ ವೆಲ್ದಿ. ಈ ಫಾರ್ಮುಲಾನ ನೋಡಿದಾಗ ನಮ್ಗೆ ಅನಿಸುತ್ತೆ, ಎಲ್ಲರೂ ಇಷ್ಟೊತ್ತಿಗೆ ಶ್ರೀಮಂತರಾಗಬೇಕಾಗಿತ್ತಲ್ಲ. ಯಾಕಂದರೆ ಇದು ತುಂಬ ಸಿಂಪಲ್ ಆಗಿರೋ ಫಾರ್ಮುಲಾ ಇದೆ, ಈಸಿಯಾಗಿರುವಂಥ ಫಾರ್ಮುಲಾ ಇದೆ, ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಇಟ್ ಈಸ್ ಈಸಿ ಬಟ್ ನಾಟ್ ಸೋ ಸಿಂಪಲ್. ಯಾಕೆ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತಾ ಇದ್ದೀನಂದರೆ, ಇದನ್ನ ಎಲ್ಲರೂ ಮಾಡ್ಬೋದು, ಆದರೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅರ್ಥ, ಇಟ್ ಇಸ್ ನಾಟ್ ಔಟ್ಸೈಡ್, ಇಟ್ ಇಸ್ ಸಮ್ವೇರ್ ವಿತಿನ್ ಅಸ್ ದೆರ್ ಇಸ್ ಸಮ್ ಚಾಲೆಂಜಸ್ ಆರ್ ದೇರ್. ಯಾವುದದು ಚಾಲೆಂಜ್ ಅಂತ ತಗೊಂಡ್ರೆ, ಒಂದು ನಮ್ಮ ಎಮೋಷನ್ಸು, ಎರಡನೇದು ಇಗ್ನೋರೆನ್ಸ್. ಎಮೋಷನ್ಸ್ ಅಂತ ಬಂದಾಗ ನಮ್ಗೆಲ್ರಿಗೂ ಗೊತ್ತಿದೆ, ಡಿಫ್ರೆಂಟ್ ಕಂಡೀಷನ್ಸಲ್ಲಿ ನಮ್ಮ ಎಮೋಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಪೊಲಿಟಿಕಲ್ ಚೇಂಜಸ್ ಆದಾಗ, ಯಾವುದಾದ್ರೂ ಒಂದು ಜಿಯೋ ಪೊಲಿಟಿಕಲ್ ಇಶ್ಯೂ ಆದಾಗ, ಯಾವುದಾದ್ರೂ ಒಂದು ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಇಂಪ್ಯಾಕ್ಟ್ ಆದಾಗ ನಮ್ಮ ಎಮೋಷನ್ಸ್ಗಳು ಚೇಂಜ್ ಆಗುತ್ತೆ. ಅದ್ರ ಮೇಲೆ ನಮ್ಮ ಎಂಟೈರ್ ಬಿಸ್ನೆಸ್ ಥಿಂಕಿಂಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಥಿಂಕಿಂಗು ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಇನ್ನೂ ಒಂದು ರೀಸನ್ ಯಾಕೆ ನಾವು ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂದರೆ, ಬಿಕಾಸ್ ಆಫ್ ಅವರ್ ಇಗ್ನೋರೆನ್ಸ್. ಯಾಕಂದರೆ ಬಹಳಷ್ಟು ಜನರಿಗೆ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ನಾಲೆಜ್ ಇಲ್ಲ. ಇದ್ರೂ ಸಹ ಯಾರೋ ಒಬ್ಬರು ರಿಲೇಷನಲ್ಲೋ, ಫ್ರೆಂಡ್ಸಲ್ಲೋ ಹೇಳಿದ್ದಾರೆ, ಅವ್ರಿಗೂ ಸಹ ಗೊತ್ತಿಲ್ಲ ಬಹಳಷ್ಟು ವಿಷಯಗಳು, ಅವರಿಂದ ನಾವು ಕಲ್ತ್ಕೊಂಡಿದ್ವಿ. ಇದು ಹೇಗಿದೆ ಅಂದರೆ, ನನಗೆ ತಲೆನೋವಿದೆ ಅಂದ್ಬಿಟ್ಟು ಒಂದು ಮಾತ್ರೆ ತೊಗೊಂಡ ತಕ್ಷಣ ನಾನು ಡಾಕ್ಟರ್ ಆಗಲ್ಲ. ಅದೇ ಒಂದು ಕಾನ್ಸೆಪ್ಟ್ ನಾನು ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ ತಕ್ಷಣ ನಾವು ಕಂಪ್ಲೀಟ್ಲಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಪಡೆದವರಾಗಲ್ಲ. ಅದಕ್ಕೆ ಬೇಕಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸು ಮತ್ತು ಎಕ್ಸ್ಪರ್ಟೈಸ್ ಬೇರೆನೇ ಇರುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಥಿಂಗ್ಸ್, ಎಮೋಷನ್ಸ್ ಆ್ಯಂಡ್ ignorance. These are the very important things, challenges for a person to wealthy ಆಗದೆ ಇರೋಕ್ಕೆ ಇರುವಂಥ ಕಾರಣ. ಎರಡನೇದು ಬಹಳ ಇಂಪಾರ್ಟೆಂಟ್ ಏನಂದರೆ, ವಾರೆನ್ ಬಫೆ ಅಂತ ಅಥವಾ ರಾಕೆಟ್ ಜುಂಜುನ್ವಾಲಾ ಅಂತ ನಮ್ಮ ಇಂಡಿಯಾದಲ್ಲಿ ತೊಗೊಂಡ್ರೆ, ಇವರೆಲ್ಲ ಹೆಂಗೆ ಶ್ರೀಮಂತರಾಗಿದ್ದಾರೆ, ದೇರ್ ಆರ್ ಸರ್ಟನ್ ಥಿಂಗ್ಸ್ ದೇ ಆರ್ ಫಾಲೋವಿಂಗ್ ಇನ್ ದೇರ್ ಲೈಫ್. ನಮಗೆಲ್ಲ ಗೊತ್ತಿದೆ, ವಾರೆನ್ ಬಫೆ ಒಬ್ಬ ಇನ್ವೆಸ್ಟರ್ ಆಗೋಕ್ಕೆ, ವಾರೆನ್ ಬಫೆಟ್ ಆಗೋಕ್ಕೆ ಈ ಸ್ಟಾರ್ಟೆಡ್ ಅಟ್ ಏಜ್ ಆಫ್ 11 years. ಸೊ ಅವ್ರ ಮೈಂಡಲ್ಲಿ 11ನೇ ವರ್ಷದಿಂದನೇ ಒಂದು ಸಂಪಾದನೆ ಮಾಡೋದು ಹೆಂಗೆ, ಹಣ ಹೆಂಗೆ ಲಾಂಗ್ ಟರ್ಮಲ್ಲಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದೇ ಆದಂಥ ಒಂದು ಡಿಸಿಪ್ಲಿನ ಫಾಲೋ ಮಾಡ್ತಾ ಅವರು ಎಮೋಷನ್ ಬಗ್ಗೆ ಒಂದು ತುಂಬ ಚೆನ್ನಾಗಿ ಹೇಳ್ತಾರೆ. ವೆನ್ ಎವ್ರಿಬಡಿ ಆರ್ ಗ್ರೀಡಿ, ಯು ಬಿ ಫಿಯರ್ಫುಲ್.
ವೆನ್ ಎವ್ರಿಬಡಿ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ ಅಂತ. ಅಂದರೆ ಅರ್ಥ ಕ್ರೌಡ್ ಮೆಂಟ್ಯಾಲಿಟಿಯಿಂದ ನಿಮ್ಮದೇ ಆದಂಥ ಒಂದು ಸ್ವಂತ ತಿಳುವಳಿಕೆನ ಬೆಳೆಸ್ಕೊಳ್ಳೋದು ಅಥವಾ ಒಳ್ಳೆ ಫೈನಾನ್ಷಿಯಲ್ ಡಾಕ್ಟರ್ ಥ್ರೂ ಇನ್ವೆಸ್ಟ್ ಮಾಡೋದು ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದೆ. ಇವರು ಇನ್ನೊಂದು ಮಾತು ಹೇಳ್ತಾರೆ ಏನಂದರೆ, ಯು ಓನ್ಲಿ ಹ್ಯಾವ್ ಟು ಡೂ ವೆರಿ ಫ್ಯೂ ಥಿಂಗ್ಸ್ ರೈಟ್ ಇನ್ ಯುವರ್ ಲೈಫ್. ಅಂದರೆ ನೀವು ಬಹಳಷ್ಟು ವಿಷಯಗಳಿಗಿಂತ ಕೆಲವೊಂದು ಮಾತ್ರ ರೈಟಾಗಿ ಫಾಲೋ ಮಾಡಿದರೆ ಸಾಕು, ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ಡೂ ಟೂ ಮೆನಿ ಥಿಂಗ್ಸ್ ರಾಂಗ್ ಅಂತ. ಅಂದರೆ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಹೋದರೆ ನಮ್ಮ ಲೈಫಲ್ಲಿರುವಂಥ ಒಂದು ಅರ್ನಿಂಗ್ ಏಜ್ ಇದೆ ಅದು ಕಳೆದೋಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಬಹಳಷ್ಟು ತಪ್ಪುಗಳು ಮಾಡಬಾರ್ದು ಅನ್ನೋದು ಏನಂದರೆ, ಅದಕ್ಕೆ ಬೇಕಾಗಿರೋದು ನಿಮ್ಮ ನಾಲೆಜ್ನ ಬೆಳೆಸ್ಕೋಬೇಕು, ಒಂದು ಒಳ್ಳೆ ರೈಟ್ ಅಡ್ವೈಸ್ನ ತೆಗೆದುಕೊಳ್ಳೋದು. ಸೊ ಈ ಒಂದು ಎಕ್ಸಾಂಪಲ್ ತಗೋ ಜೊತೆನೆ ಬಹಳಷ್ಟು ನಮ್ಮ ಇನ್ವೆಸ್ಟರ್ಸ್ಗಳು ಬಿಕಾಸ್ 2 years ರಿಟರ್ನ್ ಸಿಕ್ಕಿಲ್ಲ, ಲೆಟ್ ಅಸ್ ಸ್ಟಾರ್ಟ್ ಎಸ್ ಐ ಪಿಗಳನ್ನ ಸ್ಟಾಪ್ ಮಾಡೋಣ ಅಂತೇಳಿ ಎಷ್ಟೊಂದು ಜನ ನಮ್ಮ ಇನ್ಸ್ಪೈರ್ ಇಂಡಿಯಾಗೂ ಬರ್ತಾ ಇದ್ದಾರೆ. ಸುಮಾರು ಜನ ನನ್ನ ಒಂದು TV ಪ್ರೋಗ್ರಾಮ್ಗಳಲ್ಲಿ ಪೇಪರ್ ಆರ್ಟಿಕಲಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ, 2 years ಇನ್ವೆಸ್ಟ್ ಮಾಡಿದ್ದೀನಿ, 6 months ಇನ್ವೆಸ್ಟ್ ಮಾಡಿದ್ದೀನಿ, ನಂದು ಎಸ್ ಐ ಪಿ ನೆಗೆಟಿವ್ ಓಡ್ತಾ ಇದೆ, ನಾನು ಸ್ಟಾಪ್ ಮಾಡಬೇಕಾ ಅಂತ. ಇನ್ನೂ ಕೆಲವರು ಬಹಳಷ್ಟು ಈ ಬ್ಯಾಂಕ್ಗಳ ಮೂಲಕ ಇನ್ವೆಸ್ಟ್ ಮಾಡಿರ್ತಾರೆ. ಯಾರೋ ಒಬ್ರು RM ಬಂದ್ಬಿಟ್ಟು ಹೇಳಿರ್ತಾರೆ ಇನ್ವೆಸ್ಟ್ ಮಾಡಿದರೆ, ಅದು ನೆಗೆಟಿವ್ ಇದ್ದ ತಕ್ಷಣ ಇಮಿಡಿಯೇಟ್ಲಿ ದೇ ಶಿಫ್ಟಿಂಗ್ ಟು ಅದರ್ ಇನ್ವೆಸ್ಟ್ಮೆಂಟ್ಸ್. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಹೇಳಬೇಕಾದ್ರೆ ನನ್ನ ಪ್ರಕಾರ ಸ್ಟಾಪಿಂಗ್ ಎಸ್ ಐ ಪಿ ಇಸ್ ಇಂಜುರಿಯಸ್ ಟು ಯುವರ್ ವೆಲ್ತ್. ಹೇಗೆ ನಾವು ಸಿಗರೇಟ್ನ ಒಂದು ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತೀವೋ, ಅದೇ ಥರ ಹಣಕ್ಕೂ ಸಹ ಇಟ್ ಈಸ್ ಇಂಜುರಿಯಸ್ ಟು ವೆಲ್ತ್. ಯಾಕಂದರೆ ಎಸ್ ಐ ಪಿ ಅನ್ನೋ ಕಾನ್ಸೆಪ್ಟ್ ನಾವು ಬಿಲ್ಡ್ ಮಾಡಿದ್ದೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಗೆ. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ ರೈಟ್ ಹೌ ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಅಂತ. ಬಟ್ ಬಹಳ ಜನರದ್ದು ವರಿ ಅಂದರೆ, ಈ ವರಿಯಿಂದ ನಾವು ಆಚೆ ಬರಬೇಕು ಅಂದರೆ ವಾಟ್ ಇಂಪಾರ್ಟೆಂಟ್ ಥಿಂಗ್ ವಿ ಶುಡ್ ಡೂ. ಸೊ ಲೆಟ್ ಅಸ್ ಸಿ ಸಮ್ ಶಾರ್ಟ್ ಟರ್ಮ್ ಎಸ್ ಐ ಪಿ ಪರ್ಫಾರ್ಮೆನ್ಸ್ ಏನಾಗಿದೆ ಕಳೆದ ಎರಡು ವರ್ಷದಲ್ಲಿ. ಲಾಸ್ಟ್ 1 year ಎಸ್ ಐ ಪಿ ಪರ್ಫಾರ್ಮೆನ್ಸ್ ಅಂತ ತೊಗೊಂಡ್ರೆ, ಸಪೋಸ್ ಅಸ್ಯೂಮ್ ದಟ್ ಯು ಹ್ಯಾವ್ ಸ್ಟಾರ್ಟೆಡ್ ವಿತ್ 10,000 rupees ಪರ್ ಮಂತ್. ಪ್ರತಿ ತಿಂಗಳು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ನೆಕ್ಸ್ಟ್ 1 yearಗೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 1,20,000 rupees. ಸೊ ಇವತ್ತಿನ ದಿನಕ್ಕೆ ದಿಸ್ 1,20,000 has become 1,15,000 in diversified equity funds. ಅದೇ ಥರ if you have invested in mid cap and small cap, the value is 1,11,000. ದಟ್ ಮೀನ್ಸ್ ನೀವು ಇನ್ವೆಸ್ಟ್ ಮಾಡಿದ 1.2, ಇಲ್ಲಿ 1.15 ಆಗಿದೆ, ಇಲ್ಲಿ 1.11 ಆಗಿದೆ. ಡೆಫಿನೆಟ್ಲಿ ದೀಸ್ ಟು ಆರ್ ನೆಗೆಟಿವ್ ರಿಟರ್ನ್ಸ್ ಇದೆ. ಒಂದು ಕಡೆ 8% ರಿಟರ್ನ್ಸ್ ನೆಗೆಟಿವ್ ರಿಟರ್ನ್ಸ್ ಇದೆ, ಇನ್ನೊಂದು ಕಡೆ 13% ನೆಗೆಟಿವ್ ರಿಟರ್ನ್ಸ್ ತೋರಿಸ್ತಾ ಇದೆ. ಅಂದರೆ ಓವರಾಲ್ ನಾನು ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ಹೇಳ್ಬೇಕಾದ್ರೆ 5,000 ಲಾಸ್ ಆಗಿದೆ, ಇಲ್ಲಿ 9,000 ಲಾಸ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ನೋಡಿದಾಗ ನಮ್ಗೊಂಥರ ಡಿಮೋಟಿವೇಟ್ ಆಗುತ್ತೆ, ಏನಪ್ಪ ನಾನು ಎಸ್ ಐ ಪಿ ಕಂಟಿನ್ಯೂ ಮಾಡಿದ್ದೀನ ಅಥವಾ ಒಳ್ಳೆ ಎಸ್ ಐ ಪಿ ಮಾಡಿದ್ದೀನ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಮಾರು ಜನ ಈ ಒಂದು ಟೈಮಲ್ಲಿ ಎಸ್ ಐ ಪಿಗಳನ್ನ ಸ್ಟಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಇದನ್ನ 2 years ನಾನು ನೋಡಿದಾಗ, ಸಪೋಸ್ 2 years ಪೀರಿಯಡಲ್ಲಿ ಎಸ್ ಐ ಪಿ ಪರ್ಫಾರ್ಮೆನ್ಸ್ ಹೇಗಾಗಿದೆ ಅಂತ ನೋಡಿದರೆ, ಇಲ್ಲಿ ನೋಡಿ 2 years ಅಲ್ಲಿ ಸಪೋಸ್ ಅ ಪರ್ಸನ್ ಇಸ್ ಇನ್ವೆಸ್ಟಿಂಗ್ 10,000 rupees in 2 years. Total invested is around 2,40,000 rupees. So 2,40,000 rupees after 2 years the value become 2,34,000 minus of 2.6% returns. Here it is in a small cap and mid cap it is 2.23 lakhs. That means here nearly around 7% negative returns. So illiyu saha I am losing around 6,000 in diversified funds. Here I am losing around 17,000 in ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್. ಅಂದರೆ ಈ 2 ವರ್ಷ ರಿಟರ್ನ್ ನಾವು ನೋಡದೇ ಇದ್ರೆ 100 ಜನ ಎಸ್ ಐ ಪಿ ಅಂದರೆ 100 ಜನ ಎಸ್ ಐ ಪಿ ಶುರು ಮಾಡಿದ್ದಾರೆ ಅಂದರೆ ಸುಮಾರು 70-80% ಜನ ಸ್ಟಾಪ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. These people will never come back to SIP because they have seen 2 years negative returns. But here I am going to show you very important thing. ಇದೇ ಒಂದು ಟೈಮ್ನ ನಾವು ಒಂದು ಮಾರ್ಕೆಟ್ ಕಂಡೀಷನಲ್ಲಿ ಯಾರು ಈ ಇನ್ವೆಸ್ಟ್ಮೆಂಟ್ನ ಸುಮಾರು ಲೆಟ್ ಅಸ್ ಸಿ ದಟ್ ಒಂದು 10 years ಬ್ಯಾಕ್ ಶುರು ಮಾಡಿದ್ದಾರೆ, ರೈಟ್? 10 years ಬ್ಯಾಕ್ ಶುರು ಮಾಡಿರೋರ್ದು ಏನಾಗಿದೆ, 10 years ಬ್ಯಾಕ್ ಯಾರು ಎಸ್ ಐ ಪಿ ಶುರು ಮಾಡಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಏನಂದರೆ, ಸಪೋಸ್ ಅದೇ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ 10 yearsಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಇದೆ ಅರೌಂಡ್ 12 lakhs. ಅಂದರೆ 1 year 2 year ಏನು ಮಾರ್ಕೆಟ್ ಕಂಡೀಷನ್ ಇದೆ ಅದೇ ಕಂಡೀಷನ್ ನಾನು 10 ವರ್ಷಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. 10 years ಬ್ಯಾಕ್ ಮಾಡಿರೋರ್ದು ಅಂದರೆ 2019 ಇದೆ ಅಂದರೆ 2009 ಶುರು ಮಾಡಿರೋರ್ದು ಏನಾಗಿದೆ ಅಂದರೆ 12 lakh rupees ಎಸ್ ಐ ಪಿ ಅಂದರೆ 10,000 rupees ಎಸ್ ಐ ಪಿ ಪರ್ ಮಂತ್ ಹ್ಯಾಸ್ ಬಿಕಮ್ ಟೋಟಲ್ 12 lakh ವ್ಯಾಲ್ಯೂ. ಅದ್ರದ್ದು ಇವತ್ತಿನ ವ್ಯಾಲ್ಯೂ ಪ್ರಕಾರ ಇವತ್ತಿನ ಮಾರ್ಕೆಟ್ ಕಂಡೀಷನಲ್ಲೇ it has become 23 lakhs. That means nearly 12,72,000 CAGR ರಿಟರ್ನ್ಸ್ ಕೊಟ್ಟಿದೆ. ಅದೇ ಥರ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪಲ್ಲಿ ತೊಗೊಂಡ್ರೆ 27 lakhs. ದಟ್ ಮೀನ್ಸ್ ನಿಯರ್ಲಿ 15% CAGR ರಿಟರ್ನ್ಸ್ ಕೊಟ್ಟಿದೆ. That means here we made a very good positive returns in spite of last 2 years market negative returns.
ರೈಟ್, ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ಇದೇ ಒಂದು ಕಂಡೀಷನ್ ಅನ್ನು ತಗೊಂಡ್ರೆ ಲೆಟ್ ಅಸ್ ಸಿ ದಟ್ 15 ಇಯರ್ಸ್ ಪೀರಿಯಡ್ ನಾನು ತೆಗೆದುಕೊಳ್ತಾ ಇದ್ದೀನಿ. 15 ಇಯರ್ಸ್ ನಾನು ಬ್ಯಾಕ್ ಶುರು ಮಾಡಿದರೆ ವಾಟ್ ಈಸ್ ದ ರಿಟರ್ನ್ಸ್ ಅಂತ ನೋಡಿದರೆ 15 ಇಯರ್ಸ್ಗೆ ನಾನು SIP ಬಂದ್ಬಿಟ್ಟು ಅರೌಂಡ್ 10,000 rupees ಮಾಡ್ತಾ ಇದ್ದೀನಿ ಎವ್ರಿ ಮಂತು. ದ ಟೋಟಲ್ ವ್ಯಾಲ್ಯೂ ಇಸ್ ನಿಯರ್ಲಿ 18 lakhs ಇದೆ. 18 lakh rupees ಇವತ್ತಿನ ದಿನಕ್ಕೆ ಏನಾಗಿದೆ? ಫ್ಯಾಂಟಾಸ್ಟಿಕ್, 50 lakh rupees ಆಗಿದೆ. ದಟ್ ಮೀನ್ಸ್ ಇನ್ ಡೈವರ್ಸಿಫೈಡ್ ಫಂಡ್ 18 lakhs ಹ್ಯಾಸ್ ಬಿಕಮ್ 50 lakhs. 50 lakhs. That means nearly it has given 12.7% CAG return. ಅದೇ ನಾನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹಾಕಿದರೆ ಅದ್ರ ವ್ಯಾಲ್ಯೂ ಇವತ್ತು 61 lakhs ಆಗಿದೆ. ದಟ್ ಮೀನ್ಸ್ ನಿಯರ್ಲಿ 15% CAG ರಿಟರ್ನ್ಸ್ ಕೊಟ್ಟಿದೆ. ಯಾಕೆ ಈ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಬರೀ ವೆಲ್ತ್ನ ಕ್ರಿಯೇಟ್ ಮಾಡಬೇಕು, ವೆಲ್ದಿ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪೇಷನ್ಸ್ ಅನ್ನೋದು ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಅದನ್ನು ಯಾರು ಕಂಡುಕೊಂಡಿದ್ದಾರೆ ಅವ್ರಿಗೆ ಏನು ರಿಟರ್ನ್ ಸಿಕ್ಕಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸಪೋಸ್ ಇನ್ನೊಂದು ಕೇಸ್ ನಾನು ತಗೋತೀನಿ. ಸಪೋಸ್ ನಾನು ಇದನ್ನೇ 20 ವರ್ಷ ಬ್ಯಾಕ್ ಅಂದರೆ 1999 ನಾನು SIP ಶುರು ಮಾಡಿದರೆ ಅದು ವ್ಯಾಲ್ಯೂ ಏನಾಗಿರೋದು? ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ನಿಯರ್ಲಿ 24 lakhs ಆಗಿರೋದು, ರೈಟ್? ಸೊ 20 years ಬ್ಯಾಕ್ ನಾನು ಶುರು ಮಾಡಿರೋ 10,000 ರೂಪಾಯಿ SIP, ಟುಡೇ ವ್ಯಾಲ್ಯೂ ಟೋಟಲ್ ಇನ್ವೆಸ್ಟೆಡ್ ಇಸ್ 24 lakhs. ಲುಕ್ ಎಟ್ ಹಿಯರ್ ನೌ. ಟುಡೇ ವ್ಯಾಲ್ಯೂ ಆಸ್ ಆನ್ ಟುಡೇ it has become 1.82 crores at the rate of 17.57% returns in a, I'm talking about diversified equity fund. ಅದೇ ನಾನು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪಲ್ಲಿ ನೋಡೋದೇ ಆದರೆ look at here, it is the value is 2.91 crores. 24 lakhs has become 2,91,00,000 at the rate of 21% CAGR. ಯಾಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್, ನಾನು ಹೇಳ್ತಾ ಇರ್ತೀನಿ, ಇದನ್ನು ಪದೇ ಹೇಳ್ತಾ ಇದ್ದೀನಿ, ಲಾಸ್ಟ್ 10 ವರ್ಷದಿಂದ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು SIP ಮಾಡಬೇಕಾದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಗುರಿಗಳನ್ನ ನೋಡಿ ನಾವು ಏನು ಕೊಟ್ಟಿದ್ದೀವಿ, ನಿಮ್ಮ ಗೋಲ್ಸ್ನ ಏನು ಕೊಟ್ಟಿದ್ದೀವಿ, ಅವೆಲ್ಲನೂ ನಾವು ನೋಡ್ಬಿಟ್ಟು ಕೊಟ್ಟಿರೋದಿದೆ. ಬಿಗಿನಿಂಗ್ 1 or 2 years ರಿಟರ್ನ್ಸ್ನ ನೋಡಿ ನಾವು ಸ್ಟಾಪ್ ಮಾಡೋದ್ರಿಂದ ನಮ್ಮ ಫ್ಯೂಚರಲ್ಲಿ ನಾವು ಏನು ಕಳ್ಕೊತಿದ್ದೀವಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ವಿ ಆರ್ ಲೂಸಿಂಗ್ ಇನ್ ಅ ಲಾಂಗ್ ರನ್. ಯಾಕೆ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ಇಷ್ಟೊಂದು ಸಂಪಾದನೆ ಮಾಡಿದ್ರು, ಇಷ್ಟೊಂದು ಕಷ್ಟಪಟ್ಟು ದುಡಿದ್ರು ಅಂದರೆ, ಬಿಕಾಸ್ ನಮಗೆ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರುವಂಥ ಒಂದು ಬೇಸಿಕ್ ಮೈಂಡ್ ಸೆಟ್ಟಲ್ಲಿ ನಾವು ಭಾಳಷ್ಟು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀವಿ, ರೈಟ್? ಸೊ ವೆಲ್ತ್ ಕ್ರಿಯೇಷನ್ಗೆ ಐ ಆಲ್ರೆಡಿ ಶೋನ್ ಹೌ ಇಟ್ ಹಸ್ ಬೀನ್ ವರ್ಕ್ ಇನ್ ದ ಸೇಮ್ ಮಾರ್ಕೆಟ್ ಕಂಡೀಷನ್ಸ್, ರೈಟ್? ಬಹಳ ಜನಕ್ಕೆ ಒಂದೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಒಂದು ಫಂಡ್ ಇದೆ, ಹೆಸರು ಬಂದ್ಬಿಟ್ಟು ರಿಲಯನ್ಸ್ ಗ್ರೋತ್ ಫಂಡ್ ಅಂತ. ಇಟ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟೆಡ್ 20 years, ರೈಟ್? ಈ ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ರಿಯಲ್ ಕೇಸ್ ಸ್ಟಡಿನ ತೋರಿಸ್ತಾ ಇದ್ದೀನಿ. ರಿಲಯನ್ಸ್ ಗ್ರೋತ್ ಫಂಡ್ ಹ್ಯಾಸ್ ಕಂಪ್ಲೀಟೆಡ್ 20 years. ಇದ್ರದ್ದು ಒಂದು ನೋಡಿದರೆ ನಾವು, ಸಪೋಸ್ ಇದೇ ಒಂದು ಫಂಡಲ್ಲಿ ನಾನು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ, ಅಮೌಂಟ್ ಇನ್ವೆಸ್ಟೆಡ್ ಟಿಲ್ ನಾವು ಇನ್ 20 years is 24 lakhs, ನಂಬರ್ ಆಫ್ ಮಂತ್ಸ್ is 240 months, ಟೋಟಲ್ ಯೂನಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಇನ್ವೆಸ್ಟರ್ ನಾವು ರಿಟರ್ನ್ ಮಾತ್ರ ನೋಡೋದಲ್ಲ, ಎಷ್ಟು ಯೂನಿಟ್ಸ್ಗಳನ್ನ ನಾವು ಬೈ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಯೂನಿಟ್ಸ್ is 28,715 units, ಆ್ಯಂಡ್ ಟುಡೇ ದ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್, ನಾವೇನು 24 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು ನಿಯರ್ಲಿ 3 crores. It has given a returns of 21.45%. ಇದು ಒಂದು ಲೈವ್ ರಿಯಲ್ ಕೇಸ್ ಸ್ಟಡಿ ನಿಮ್ಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ದ ಫಂಡ್ ವಿಚ್ ಹ್ಯಾಸ್ ಡನ್ ಅನ್ ಎಕ್ಸ್ಟ್ರೀಮ್ಲಿ ವೆಲ್, ಆ್ಯಂಡ್ ದೇರ್ ಆರ್ ಮೆನಿ ಫಂಡ್ಸ್ ಲೈಕ್ ದಿಸ್ ಆರ್ ದೇರ್ ಇನ್ ದ ಮ್ಯೂಚುವಲ್ ಫಂಡ್. ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ಐಡೆಂಟಿಫೈ, ಸಿಟ್ ವಿತ್ ಯುವರ್ ರಿಲೇಶನ್ಶಿಪ್ ಮ್ಯಾನೇಜರ್, ಹಿ ಈಸ್ ಗೋಯಿಂಗ್ ಟು ಗೈಡ್ ಯು ದ್ಯಾಟ್, ರೈಟ್? ಸೊ ಇದರಲ್ಲಿ ನಮಗೇನು ಅರ್ಥ ಆಗ್ತದೆ ಅಂದರೆ, ಈ ಎಂಟೈರ್ 2.97 lakhs ಹೆಂಗೆ ಕ್ರಿಯೇಟ್ ಆಗಿದೆ, ಕಂಟಿನ್ಯೂಸ್ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಹೋಗಿದೆ ಅಂತ ನೋಡಿದರೆ, ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ 20 ವರ್ಷದಲ್ಲಿ ಮಾರ್ಕೆಟ್ ಹೇಗೆ ಮೂವ್ ಆಗಿದೆ. ವಿ ಹ್ಯಾವ್ 2 phases, ಒನ್ ಈಸ್ ಬುಲ್ ಫೇಸ್, ಅನದರ್ ಒನ್ ಈಸ್ ಬೇರ್ ಫೇಸ್. ಗ್ರೀನಾಗಿ ಕಾಣಿಸ್ತಾ ಇರೋದು ಬುಲ್ ಫೇಸ್ ಅಂದರೆ ಮೇಲೆ ಹೋಗುವಂಥ ಮಾರ್ಕೆಟು, ಬೇರ್ ಫೇಸ್ ಅಂದರೆ ಇಟ್ ಈಸ್ ಡೌನ್ವರ್ಡ್ ಮಾರ್ಕೆಟ್. ಸೊ ಬುಲ್ ಬೇರ್ ಮಾರ್ಕೆಟಲ್ಲಿ ದ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಹ್ಯಾಪನ್. But very very important, we all need to understand. So total number of months ಅಲ್ಲಿ 240 months ಅಲ್ಲಿ bear phase was 86 months, bull phase was 154 months. Okay, ನೋಡಿ, the beauty ಏನಂದ್ರೆ, because being an investor you need to understand, when your SIP goes in negative, we withdraw our money. Actually that is an opportunity to increase our SIP. That is because 86 months ಅಲ್ಲಿ your total investment is 8,60,000. SIP ನಲ್ಲಿ 8,60,000 ಇನ್ವೆಸ್ಟ್ ಮಾಡಿದ್ರ,
ಟೋಟಲ್ ನಂಬರ್ ಆಫ್ ಯೂನಿಟ್. ನಾನು ಅದಕ್ಕೆ ಹೇಳ್ತಾ ಇದ್ದವರು, ಬಹಳಷ್ಟು ಜನ ಇನ್ವೆಸ್ಟರ್ ಬರೀ ನಾವು ವ್ಯಾಲ್ಯೂ ನೋಡ್ತಾ ಇರ್ತೀವಿ, ರಿಟರ್ನ್ಸ್ ನೋಡ್ತಾ ಇದ್ವಿ. ಬೀಯಿಂಗ್ ಎನ್ ಇನ್ವೆಸ್ಟರ್, ನೆವರ್ ಫೋಕಸ್ ಆನ್ ರಿಟರ್ನ್ಸ್, ಫೋಕಸ್ ಆನ್ ಯುವರ್ units, count your units, very very important. In a bear phase, you have accumulated 17,321 units just by investing 8,60,000. Average unit price here it is 50. In a bull phase, 154 months now pass ಮಾಡಿದ್ವಿ ಅಂದ್ರೆ 154 months was a bull phase. Total investment is 15,40,000. In this, even though we have invested almost double, but look at here, number of units we accumulated only 11,393. That means our average purchase price here is 135. ಸ್ನೇಹಿತರೆ, ಇವಾಗ ಹೇಳಿ, ನಾನು ಲಾಂಗ್ ಟರ್ಮಲ್ಲಿ ವೆಲ್ತನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನನಗೆ ಬುಲ್ ಫೇಸ್ ಬೆಟ್ರಾ, ಬೇರ್ ಫೇಸ್ ಬೆಟ್ರಾ? ಖಂಡಿತವಾಗ್ಲೂ ನಾವು ಹೇಳ್ತೀವಿ ಬೇರ್ ಫೇಸ್ ಬೆಟರ್. ಆದರೆ ಬೇರ್ ಫೇಸಲ್ಲಿ ಏನಪ್ಪ ಅಂದರೆ ವ್ಯಾಲ್ಯೂನ ನೋಡಿದಾಗ, ರಿಟರ್ನ್ಸ್ ನೋಡಿದಾಗ ನೆಗೆಟಿವ್ ಕಾಣಿಸುತ್ತೆ. ಬಟ್ ಬೀಯಿಂಗ್ ಅನ್ ಇನ್ವೆಸ್ಟರ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬೇರ್ ಫೇಸ್ ಈಸ್ ರಿಯಲಿ ಗುಡ್ ಫಾರ್ ಯುವರ್ ವೆಲ್ತ್ ಕ್ರಿಯೇಷನ್. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಹಾಗಾಗಿ ಬ್ಯಾಡ್ ಟೈಮ್ಸ್ ಆರ್ ರಿಯಲಿ ಗುಡ್ ಫಾರ್ ದ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ಇಫ್ ಬ್ಯಾಡ್ ಟೈಮ್ಸ್ ಆರ್ ನಾಟ್ ದೇರ್, ಡೆಫಿನೆಟ್ಲಿ ನಮ್ಗೆ ಅನ್ಕೊಂಡಿರುವಂಥ ರಿಟರ್ನ್ ನಮ್ಗೆ ಸಿಗಲ್ಲ. ಬರೀ ನಾವು ಕಂಟಿನ್ಯೂ ಮಾರ್ಕೆಟ್ನ ಪ್ಲಸ್ಸಲ್ಲಿ ನೋಡೋಂಗಿದ್ರೆ ಮೋಸ್ಟ್ಲಿ ನಮ್ಮ ಆರ್ ಡಿಗೂ ಮತ್ತು ಎಸ್ ಐ ಪಿಗೂ ವ್ಯತ್ಯಾಸನೇ ಇಲ್ಲ. ಯಾಕಂದರೆ ಆರ್ ಡಿನೆಲ್ಲ ಕಂಟಿನ್ಯೂಸ್ ಆಗಿ ಪ್ಲಸ್ ನೋಡ್ತಾ ಹೋಗ್ತಿದ್ವಿ, ಅದಕ್ಕೆ ಅದು ರಿಟರ್ನ್ಸ್ ಇಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 8%. ಇನ್ SIP, we may able to get 15 to 20% because it will go through bear phase. That means to get a better returns, we must see our portfolio should go to, initially should go through bear phases. ಎಷ್ಟು ಬೇರ್ ಫೇಸಲ್ಲಿ ಹೋಗುತ್ತೆ, ರಿಟರ್ನ್ಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದಟ್ ಮಚ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀಡ್ ಟು ಅಂಡರ್ಸ್ಟ್ಯಾಂಡ್. ಈ ಬೇರ್ ಫೇಸ್ನ ನಾನು ಯಾವ್ದಕ್ಕೆ ಹೋಲಿಸ್ತಾ ಇದ್ದೀನಿ ಅಂದರೆ, ನಮಗೆಲ್ಲ ಗೊತ್ತಿದೆ, ನಮ್ಮ ಪುರಾಣದಲ್ಲಿ ಸಮುದ್ರ ಮಂಥನ ಅಂತ ನಾವು ಕೇಳಿದ್ವಲ್ವಾ? ಸಮುದ್ರ ಮಂಥನದೇನಂದ್ರೆ ರಾಕ್ಷಸರು ಮತ್ತು ದೇವತೆಗಳು ಹೋರಾಟ ಮಾಡ್ತಿರ್ತಾರೆ. ಯಾವುದ್ರ ಸಲುವಾಗಿ? ಅವರಿಗೆ ಅಮೃತ ಬೇಕಾಗಿರುತ್ತೆ. ಸೊ ಅಮೃತ ಬೇಕಾದಾಗ ಅವರಿಬ್ಬರು ಸೇರ್ಕೊಂಡು ಒಂದು ಸಮುದ್ರ ಮಂಥನ ಮಾಡಬೇಕಾದ್ರೆ ಒಂದ್ ಕಡೆ ನೋಡಿ, ಅಮೃತ ಬರೋದಕ್ಕಿಂತ ಮುಂಚೆ ಅವ್ರಿಗೇನು ಸಿಕ್ತು? ಪಾಯ್ಸನ್, ವಿಷ ಸಿಕ್ತು. ಅಂದ್ರೆ ಆ ಪಾಯ್ಸನ್ ವಿಷನ ತಡ್ಕೊಳ್ಳೋಂಥ ಶಕ್ತಿ ಅವ್ರು ಪಡ್ಕೊಂಡಾದ್ಮೇಲೆ ಅವ್ರಿಗೆ ಆಮೇಲೆ ಸಿಕ್ಕಿರೋದು ಅಮೃತ ಅಂತ. ಇಲ್ಲಿ ನಾನು ಪಾಯ್ಸನ್ ಅಥವಾ ವಿಷನ ನಾನು ಇಲ್ಲಿ ಹೋಲಿಕೆ ಮಾಡ್ತಿರೋದು ನೆಗೆಟಿವ್ ರಿಟರ್ನ್. ಬಿಗಿನಿಂಗ್ ಆಫ್ ಅವರ್ SIP ನಾವು ಮಾಡಿದಾಗ ನೆಗೆಟಿವ್ ರಿಟರ್ನ್ಸ್ನ ನೋಡ್ತೀವಿ, ಬೇರ್ ಫೇಸ್ನ ನೆಗೆಟಿವ್ ರಿಟರ್ನ್ ನೋಡ್ತೀವಿ, ಅದನ್ನ ನಾನು ವಿಷ ಅಂತ ಕರಿತಾ ಇದ್ದೀನಿ, ರೈಟ್? ಅದಾದ್ಮೇಲೆ ಬರೋದಿದೆಯಲ್ಲ ವೆಲ್ತ್ ಕ್ರಿಯೇಷನ್, ದಟ್ ಈಸ್ ಯುವರ್ ಅಮೃತ. ಸೊ ಯು ಆರ್ ಗೋಯಿಂಗ್ ಟು ಸಿ ಲಾಟ್ ಆಫ್ ಬೆನಿಫಿಟ್ಸ್ ವೆನ್ ಯು ಗೋ ಥ್ರೂ ದಟ್ ಒನ್. ಇಫ್ ಇನ್ವೆಸ್ಟರ್ ವಾಂಟ್ ಟು ಕ್ರಿಯೇಟ್ ವೆಲ್ತ್ ಅಂಡ್ ಅಚೀವ್ ದೇರ್ ಫೈನಾನ್ಷಿಯಲ್ ಗೋಲ್ಸ್, ಇಟ್ಸ್ ಇಂಪಾರ್ಟೆಂಟ್ to ignore the short term volatility. And very very important, bad period is a must for long term wealth creation through SIP. It's very very important to understand. Suppose let us see, ಆದ್ರೂ ನಾವು ಕೆಲವೊಂದು SIPಗಳನ್ನ ಸ್ಟಾಪ್ ಮಾಡಿರ್ತೀವಿ, ಬಿಕಾಸ್ ಏನೋ ಒಂದು ಎಮೋಷನಲ್ ಆಗಿ ಯಾರೋ ಒಂದು ಅಡ್ವೈಸ್ ಮಾಡಿಲ್ಲ ಅಂತೇಳಿ. ಲೆಟ್ ಅಸ್ ಲರ್ನ್ ಫ್ರಮ್ ಅವರ್ ಪಾಸ್ಟ್. ಯಾರ್ಯಾರು SIPಗಳನ್ನ ಸ್ಟಾಪ್ ಮಾಡಿದ್ದಾರೆ ಅವ್ರದ್ದು ಪರಿಸ್ಥಿತಿ ಏನಾಗಿದೆ? ಲೆಟ್ ಅಸ್ ಸಿ ಸಮ್ ಕೇಸ್ ಸ್ಟಡೀಸ್. ದೀಸ್ ಆರ್ ದಿ ಲೈವ್ ಕೇಸ್ ಸ್ಟಡೀಸ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, SIPನಲ್ಲಿ ನಿಮ್ಗೆ ಇರುವಂಥ ಪೇಷನ್ಸ್ಗೆ ಹೇಗೆ ನಿಮಗೆ ಒಂದು ವಾಪಸ್ ರಿಟರ್ನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಇದರಲ್ಲಿ ನಿಮಗೆ ತೋರಿಸ್ತಾ ಇರೋದು, ಸಪೋಸ್ ಅಸ್ಯೂಮ್ ಮಾಡೋಣ ಯಾರ್ಯಾರು SIPಗಳು ಸ್ಟಾಪ್ ಮಾಡಿದ್ದಾರೆ ಅವ್ರದ್ದು ಏನಾಗಿದೆ. ಇಯರ್ ಇನ್ 2000 ಫೆಬ್ರವರಿಯಿಂದ ಸೆಪ್ಟೆಂಬರ್ 2001ವರೆಗೆ ಮಾರ್ಕೆಟ್ ಸೆನ್ಸೆಕ್ಸ್ ಗಿವನ್ ಅ ನೆಗೆಟಿವ್ ರಿಟರ್ನ್ಸ್ ಆಫ್ -56% ರಿಟರ್ನ್ ಸಿಕ್ಕಿದೆ. Look at these funds. I'm just showing 4 funds: Birla Sun Life Advantage Fund, DSP BlackRock, HDFC Top 200 and Reliance Growth Fund. Suppose nandu total investment in SIP ಒಂದು 2 lakhs ನಾನು ಇನ್ವೆಸ್ಟ್ ಮಾಡಿದ್ರೆ, as on September 1st, 30th of September 2001, the value 2 lakhs has become 1,27,000. Some of the funds has become 1,50,000. Look at the return, CAG return, -40%, -50%, -30%, right? ಸೊ ಬಹಳ ಜನಕ್ಕೆ ಏನಪ್ಪ ಅಂತಂದ್ರೆ, ಇದು ನೋಡಿದ ತಕ್ಷಣ 50,000 ರೂಪಾಯಿ ನಂದು ಲಾಸ್ ಆಯ್ತಾ, SIP ಸ್ಟಾಪ್ ಮಾಡೋಣ. ಕೆಲವೊಬ್ರು ಮಾತಾಡುವಷ್ಟು ಪರಿಸ್ಥಿತಿಯಲ್ಲೂ ಇರಲ್ಲ, ಯಾಕಂದ್ರೆ ಅವ್ರ ಮೈಂಡಲ್ಲಿ ಹೋಗ್ತಾ ಇರೋದು ನೆಗೆಟಿವ್ ರಿಟರ್ನ್ಸ್. ಸೊ ನೆಗೆಟಿವ್ ಅಂದ ತಕ್ಷಣ ಐ ಆಮ್ ಗೋಯಿಂಗ್ ಟು ಲೂಸ್ ದಿ ಎಂಟೈರ್ ಮನಿ ಅಂತ ಹೇಳ್ಬಿಟ್ಟು, ರೈಟ್? ಇದೇ ಒಂದು ಕೇಸ್ ಸ್ಟಡಿನ ನೋಡಿ, ಇದನ್ನ ನಾವು ಸ್ಟಾಪ್ ಮಾಡಿರೋದು, ಇದನ್ನು ಒಂದು ಇಂಟೆಲಿಜೆಂಟ್ ಡಿಸಿಷನ್ ಅಂತ ಹೇಳಬೇಕಾಗುತ್ತಾ ಅನ್ನೋದು ಪ್ರಶ್ನೆ ಕೇಳಿದಾಗ ನೆಕ್ಸ್ಟ್ ಸ್ಲೈಡ್ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಅದೇ SIPನ ನಾನು ಆ ಒಂದು ಟೈಮಲ್ಲಿ ಸ್ಟಾಪ್ ಮಾಡದೆ 3 years ನಾನು ಕಂಟಿನ್ಯೂ ಮಾಡಿದರೆ, ಲುಕ್ ಎಟ್ ಹಿಯರ್,
ಇಲ್ಲಿ ನೆಗೆಟಿವ್ ರಿಟರ್ನ್ಸ್ ಕಾಣಿಸ್ತಾ ಇದೆ. ಅದನ್ನ ನಾನು ಕಂಟಿನ್ಯೂ ಮಾಡಿದ್ರೆ 5,60,000 is the total investment. Look at here, the value has become as per 2004 September 9,35,000, 10 lakhs, almost 16 lakhs. That means we got a CAGR returns plus of 20 to 50% ರಿಟರ್ನ್ ಸಿಕ್ಕಿದೆ ಕೆಲವೊಂದು ಫಂಡಲ್ಲಿ. ಎಷ್ಟು ನೆಗೆಟಿವ್ ಹೋಗಿತ್ತು ಅಷ್ಟೇ ಬೌನ್ಸ್ ಬ್ಯಾಕ್ ನಮಗಾಗಿದೆ. ಬಟ್ ಲುಕ್ ಎಟ್ ಹಿಯರ್, ಇಟ್ ಇಸ್ ಅ 3 years, ಆಫ್ಟರ್ 3 years ರಿಟರ್ನ್ಸ್. ಸಪೋಸ್ ಅದೇ ಒಂದು ಇನ್ವೆಸ್ಟ್ಮೆಂಟ್ ನಾನು 5 ವರ್ಷ ಬಿಟ್ಟು ನೋಡಿದ್ರೆ ಏನಾಗಿರೋದು? ಲುಕ್ ಎಟ್ ಹಿಯರ್, 5 years ರಿಟರ್ನ್ಸ್ ಏನಾಗಿದೆ? ನೆಗೆಟಿವ್ ರಿಟರ್ನ್ಸ್ ಇನ್ 2-3 months or 5 months, 6 months. 5 years ಆದ್ಮೇಲೆ ನಾವು ನೋಡ್ತಾ ಇದ್ದೀನಿ, ಯುವರ್ 8 lakhs has become, some of the fund it's become 24 lakhs, some of the fund it has, look at here now, it has become 47 lakhs, 8 lakhs has become 47 lakhs. Look at the returns, 33% in the 50% CAGR returns. That means ಈ ಒಂದು ವಿಷಾನ ತಗೊಳಕ್ ರೆಡಿ ಇದ್ರೆ, ಈ ಒಂದು ಪಾಯ್ಸನ್ ತಗೊಳಕ್ ರೆಡಿ ಇದ್ರೆ, this is what Amruta we are going to get. That's what I'm trying to explain here, right? I'll show one more case study. One more case study na ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. One more case study ನಲ್ಲಿ ಏನಾಗಿದೆ, ಡ್ಯೂರಿಂಗ್ 2004 ಜನವರಿಯಿಂದ ಮೇ 2004 ವರೆಗೆ ಮಾರ್ಕೆಟ್ has given a negative 27% ರಿಟರ್ನ್ಸ್. ಸೊ ನೆಗೆಟಿವ್ 27% ಅಲ್ಲಿ ಬಹಳ ಜನ SIPಗಳನ್ನ ಸ್ಟಾಪ್ ಮಾಡಿದ್ದಾರೆ. ಆ ಒಂದು ಸ್ಟಾಪ್ ಮಾಡಿರುವಂಥ SIPs ನಾವು ನೋಡಿದ್ರೆ, ಲುಕ್ ಎಟ್ ಹಿಯರ್ ನಾವು ಏನಾಗಿದೆ, 50,000 rupees ಏನಾಗಿದೆ ಆ ಒಂದು ಪೀರಿಯಡಲ್ಲಿ, 50,000 ಅಂದ್ರೆ 10,000 ರೂಪಾಯಿ ಅಂತಂದ್ರೆ 50,000 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. 50,000 ರೂಪಾಯಿ ಇದ್ದದ್ದು 41,000 ಆಗಿದೆ. ದಟ್ ಮೀನ್ಸ್ ನಿಯರ್ಲಿ ಅವರ್ CAGR ರಿಟರ್ನ್ ತಗೊಂಡ್ರೆ 50% CAGR ಕಂಪೌಂಡೆಡ್ ಅಲ್ಲಿ ಕಡಿಮೆ ಆಗಿದೆ, ರೈಟ್? ಸೊ ಅಗೇನ್ ವಾಸ್ ಇಟ್ ಅನ್ ವೈಸ್ ಡಿಸಿಷನ್ ಅಂತ ಕೇಳಿದ್ರೆ, ಅಗೇನ್ ಸೇಮ್ 3 years return. After that 3 years, by 2007 the returns from 55% negative in the, look at here, it has become 43% positive CAGR return. That means 4,10,000 has become 8 lakhs, 4,10,000 has become 9 lakhs here, some of the funds. So our money has become double in next 3 years. Negative returns in the double agide. ಇದೇ ಒಂದು ಕೇಸ್ ಸ್ಟಡಿನ ನಾನು 5 years ತಗೊಂಡೋಗಿ ತೋರಿಸಿದ್ರೆ ನಿಮಗೆ, 5 years from 2004 January to May 2009 ತಗೊಂಡ್ರೆ, look at here, negative return. This is again ಸಮುದ್ರ ಮಂಥನ. ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ಸಮುದ್ರ ಮಂಥನ ಇದ್ದಂಗೆ. ಇದರಲ್ಲಿ ನೆಗೆಟಿವ್ ರಿಟರ್ನ್ಸ್ ಇದು ವಿಷ, ಬಿಗಿನಿಂಗ್ ಅಲ್ಲಿ ಬರುವಂಥ ರಿಟರ್ನ್ಸ್ ನೆಗೆಟಿವ್ ರಿಟರ್ನ್. ಬಟ್ ಅದೇ ನಾನು 5 years ಆದ್ಮೇಲೆ ನೋಡ್ತಾ ಇದ್ದೀನಿ, 6,50,000 has become nearly 12 lakhs to 13 lakh rupees. CAGR returns of 20 to 25% compounded returns. It's a very very important to understand. ಈ ಒಂದು ಎಕ್ಸಾಂಪಲ್ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಹಿಸ್ಟಾರಿಕಲಿ ನೋಡಿದಾಗ ಈ ಥರ ಒಂದು ನೆಗೆಟಿವ್ ರಿಟರ್ನ್ಸ್ ನಾವು ಯಾವತ್ತೂ ನೋಡಿಲ್ಲ ಅಂತಲ್ಲ. ವಿ ಹ್ಯಾವ್ ಬೀನ್ ವಾಚಿಂಗ್ ದಿಸ್ ಟೈಪ್ ಆಫ್ ನೆಗೆಟಿವ್ ರಿಟರ್ನ್. ಸೊ ಅಗೇನ್ ಐಮ್ ಟೆಲಿಂಗ್ ಈಸ್, patience gets rewarded here. Patience gets rewarded. It's a very important lesson to understand as an investor. So SIP no risk and long term ಅಂತ ಹೇಳಕ್ಕೆ ಈ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. 1 year ರಿಟರ್ನ್ಸ್ ಅಲ್ಲಿ ನೋಡಿದಾಗ ನನಗೆ 30% ನೆಗೆಟಿವ್ ರಿಟರ್ನ್ ಬರೋಂಥ ಚಾನ್ಸಸ್ ಇದೆ. ಔಟ್ ಆಫ್ 100 ಅಲ್ಲಿ 30% ನೆಗೆಟಿವ್ ರಿಟರ್ನ್ಸ್ ಇದೆ. ಆವರೇಜ್ ರಿಟರ್ನ್ಸ್ ತೊಗೊಂಡ್ರೆ ಜಾಸ್ತಿ ಇದೆ. ಅದೇ ನಾನು 5 years ತೊಗೊಂಡಾಗ ಅಬೋವ್ ತೊಗೊಂಡ್ರೆ ನೆಗೆಟಿವ್ ರಿಟರ್ನ್ಸ್ ಆಲ್ಮೋಸ್ಟ್ ಬಿಕಮ್ ನಿಲ್. ಅದು ನಾನು 10-15 years ಅಲ್ಲಿ ತಗೊಂಡಾಗ ಆವರೇಜ್ ರಿಟರ್ನ್ಸ್ ನೋಡ್ತಾ ಹೋದ್ರೆ ಬಿಟ್ವೀನ್ 20 to 23% ರಿಟರ್ನ್ಸ್ ತೋರಿಸ್ತಾ ಇದೆ. ಯಾಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೆ ಅಂದ್ರೆ ಸ್ನೇಹಿತರೆ, ಒಬ್ಬ ಇನ್ವೆಸ್ಟರ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಇದೋ, ಆ ಇನ್ವೆಸ್ಟರ್ ಜೊತೆ ಅದಕ್ಕೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿದನ್ನು ಬೆಳೆಸ್ಕೊಳ್ಳೋದು, ಒಬ್ಬ ಒಳ್ಳೆ ಅಡ್ವೈಸರ್ನ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆಸನ್. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಕಂಟಿನ್ಯೂ ಯುವರ್ SIP. No need to worry about that. Just invest karo, mast raho. It's a very important lesson to understand that. I just want to share one portfolio of our own investor. I'm not sharing his name and all because it's a very confidential data. But ಈ ಡೇಟಾ ನಿಮ್ಮ ಜೊತೆ ಇಲ್ಲಿ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ನೋಡಿ, ಅವ್ರ ಟೋಟಲ್ ಇನ್ವೆಸ್ಟ್ಮೆಂಟ್ SIP ಇನ್ವೆಸ್ಟ್ ಮಾಡಿದ್ದು 33,000 rupees ಎವ್ರಿ ಮಂತ್. ಹಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಆಲ್ಮೋಸ್ಟ್ ಫ್ರಮ್ 2011 ಇಂದ ನೋಡ್ತಾ ಹೋದರೆ ಈ ಗ್ರಾಫಲ್ಲಿ ಕಾಣಿಸುತ್ತೆ. ವೈಟ್ ಲೈನ್ ಶೋಸ್ ಹಿಸ್ ಇನ್ವೆಸ್ಟ್ಮೆಂಟ್, ರೆಡ್ ಲೈನ್ ಶೋಸ್ ಹಿಸ್ ವ್ಯಾಲ್ಯೂ, ಇನ್ವೆಸ್ಟ್ಮೆಂಟ್ ವಿತ್ ವ್ಯಾಲ್ಯೂ. ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ನೋಡಿ, ದರ್ ಇಸ್ ನೋ ಮಚ್ ರಿಟರ್ನ್ಸ್. ಬಿಗಿನಿಂಗ್ ಅಲ್ಲಿ ದರ್ ಇಸ್ ನೋ ಮಚ್ ರಿಟರ್ನ್. ಬಟ್ ಹೋಗ್ತಾ 5 years ಕಂಟಿನ್ಯೂ ಆಯ್ತು. ನೋಡಿ, 2011 ಇಂದ 2016 ಅಷ್ಟೇ 5 years ಕಂಪ್ಲೀಟ್ ಆಯಿತು. ಲುಕ್ ಎಟ್ ದಟ್. ಆಫ್ಟರ್ ದಟ್ look at here how the returns has been gone high. This is the live case study I'm just showing here, right? ಅದೇ ತರ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಯಾವ್ಯಾವ ಇನ್ವೆಸ್ಟ್ಮೆಂಟ್ಗಳು SIPಗಳು 5 ವರ್ಷ ಕಂಪ್ಲೀಟ್ ಆಗಿದೆ. ಲುಕ್ ಎಟ್ ದ ರಿಟರ್ನ್ಸ್. 5 ವರ್ಷ ಕಂಪ್ಲೀಟ್ ಆಗಿರೋ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 13,54,000 has become 40 lakh.
ಯಾವ್ಯಾವ ಇನ್ವೆಸ್ಟ್ಮೆಂಟ್ 3 ಇಯರ್ಸ್ ಕಂಪ್ಲೀಟ್ ಆಗಿದೆ, ದಟ್ ಈಸ್ 21 lakhs has become 52 lakhs. ಯಾವ್ದ್ಯಾವ್ದು 1 year ಆಗಿದೆ, ಹಾರ್ಡ್ಲಿ ಇಟ್ ಈಸ್ ಗಿವಿಂಗ್ ಎನಿ ರಿಟರ್ನ್ಸ್ ಆರ್ ನೆಗೆಟಿವ್ ರಿಟರ್ನ್ಸ್. ಸೊ ಬಿಗಿನಿಂಗ್ ಇದನ್ನು ನೋಡೋಕ್ಕಿಂತನೂ ಯು ಶುಡ್ ಲುಕ್ ಇನ್ ಟು ದಿಸ್ ರಿಟರ್ನ್. ಸೊ ಇದೇ ಒಂದು ಇನ್ವೆಸ್ಟರ್ ಇಫ್ ಈ ಕಂಟಿನ್ಯೂಡ್ and what returns he is till now got more than 5 years, if it is going to get next 5 years, 10 years and 15 years anta nodidaga, look at here, by 2024 ge his 51 lakhs will become 1.5 crores. His in next 10 years ge his 69 lakhs will become nearly again more than 3 crores. Again 2034 ge this will become more than 7 crores. ಯಾಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಂದರೆ, ಲಾಂಗ್ ರನ್ನಲ್ಲಿ ಅವರ್ SIPs ಆರ್ ಗೋಯಿಂಗ್ ಟು grow much bigger. We must understand and we should focus on the long side. So ಸ್ನೇಹಿತರೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳೋದೇ ಆದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿ ವಿ ಶುಡ್ ಬಿ ಪೇಷನ್ಸ್ ಆಗಿರಬೇಕು, ಡಿಟರ್ಮಿನೇಷನ್ ಇಟ್ಕೋಬೇಕು. ನಾವು ಏನು ಗೋಲ್ಸ್ನ ಇಟ್ಕೊಂಡಿದ್ದೀವಿ, ಯಾವುದಕ್ಕೆ ಮಾಡಿದ್ದೀವಿ, ಆ ಒಂದು ಆಬ್ಜೆಕ್ಟಿವ್ನ ನಾವು ಇಟ್ಕೊಂಡಾಗ ಟೆಂಪರರಿ ಬರುವಂಥ ವೊಲಟಿಲಿಟಿ ಅಂಡ್ ನೆಗೆಟಿವ್ ರಿಟರ್ನ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಫರ್ದರ್ ಡೌಟ್ಸ್ ಆ್ಯಂಡ್ ಕ್ಲಾರಿಫಿಕೇಶನ್ ಬೇಕು ಅಂದರೆ ಯು ಕ್ಯಾನ್ ಟಾಕ್ ಟು ರಿಲೇಷನ್ ಮ್ಯಾನೇಜರ್, ಇನ್ಸ್ಪೈರ್ ಇಂಡಿಯಾಗೆ ಬನ್ನಿ, ನಮ್ಮ ಎಂಟೈರ್ ಟೀಮ್ ಈಸ್ ದೇರ್ ಟು ಸಪೋರ್ಟ್ ಯು. ಸೊ ಹಾಗಾಗಿ ಇದರೊಂದಿಗೆ ಈ ಒಂದು ಎಂಟೈರ್ ಒಂದು ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಫೀಡ್ಬ್ಯಾಕ್ ಮತ್ತು ನಿಮ್ಮ ರಿವ್ಯೂನ, ನಿಮ್ಮ ಸಜೆಷನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಈ ಕೆಳಗಡೆ ಇರುವಂಥ ಒಂದು ಇಮೇಲ್ ID ಗೆ ಮತ್ತು ಮೊಬೈಲ್ ನಂಬರ್ಗೆ. ಥ್ಯಾಂಕ್ ಯು ವೆರಿ ಮಚ್.